ವರದಿಯಲ್ಲಿ ದೊಡ್ಡ ಡಾಕ್ಟರ್ಗೂ ಸಂಕಷ್ಟ. ಸುಧಾಕರ್ ಮಾತಿನಿಂದ ಹುಟ್ಟಿಕೊಂಡಿದೆ ಅನುಮಾನ. ಕುಮಾರಸ್ವಾಮಿಯನ್ನ ಹಣಿಯಲು ಡಿಕೆಶಿಗೆ ಬ್ರಹ್ಮಾಸ್ತ್ರ ಸಿಕ್ಕಿತ. ಏನಿದು ಬ್ರಹ್ಮಾಸ್ತ್ರ? ಸಂಸದ ಸುಧಾಕರ್ ಹೇಳಿದ್ದೇನು? ಹಾಗಾದ್ರೆ ಸುಧಾಕರ್ ಹೇಳಿಕೆಯಿಂದ HDKಗೆ ಸಂಕಷ್ಟ ಹೇಗೆ? ಹಾಗಾದ್ರೆ ನಾನು ಮಾತ್ರನೇ ಎಲ್ಲವನ್ನೂ ನಿರ್ಧಾರ ಮಾಡಿಲ್ಲ. ಅಂದು ಟಾಸ್ಕ್ ಫೋರ್ಸ್ ನಿರ್ಧಾರದಂತೆ ಎಲ್ಲವೂ ನಡೆದಿದೆ. ಅಂದು ಟಾಸ್ಕ್ ಫೋರ್ಸ್ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದ ಬಿಜೆಪಿ ಸಂಸದರಾಗಿದ್ದಾರೆ. ಟಾಸ್ಕ್ ಫೋರ್ಸ್ ಹೇಳಿದಂತೆ ಕೇಳಿದ್ದೀವಿ ಎಂದಿರೋ ಸುಧಾಕರ್ ಮಾತಿನಿಂದ ಸಂಸದ ಮಂಜುನಾಥ್ಗೂ ಹಾಗಾದ್ರೆ ಕಂಟಕ ಎದುರಾಗುತ್ತಾ? ಮಂಜುನಾಥ್ ಅವರನ್ನ ಉದ್ದೇಶಿಸಿಯೇ ಹೇಳಿದ್ರ ಸುಧಾಕರ್? ಮಂಜುನಾಥ್ ಕೊರಳಿಗೂ ಸುತ್ತಿಕೊಳ್ಳುತ್ತಾ ಕೋವಿಡ್ ಉರುಳು ಎಂಬ ಪ್ರಶ್ನೆ ಮೂಡ್ತಾ ಇದೆ. ರಿಪೋರ್ಟ್ ನಲ್ಲೂ ಮಂಜುನಾಥ್ ಹೆಸರು ಪ್ರಸ್ತಾಪ ಆಗಿದ್ಯಾ? ಹಾಗಾದ್ರೆ ನ್ಯಾಯಾಧೀಶ ಜಾನ್ ಮೈಕಲ್ ಕುನ್ನಾ ರಿಪೋರ್ಟ್ ಬಗ್ಗೆ ಕುತೂಹಲ ಹೆಚ್ಚಿದೆ. ಈಗ ಒಂದು ವೇಳೆ ಮಂಜುನಾಥ್ ಹೆಸರಿದ್ರೆ ಡಿಕೆ ಬ್ರದರ್ಸ್ಗೆ ಬಂಪರ್. ಕೋವಿಡ್ ಸ್ಕ್ಯಾಮ್ ನ ರಿಪೋರ್ಟ್ ಮುಖ್ಯಮಂತ್ರಿಯವರ ಕೈ ಸೇರಿದೆ. ಸುಧಾಕರ್ ಮಾತಿನಿಂದ ಈಗ ಅನುಮಾನವೊಂದು ಹುಟ್ಟಿಕೊಂಡಿದೆ. ಕುಮಾರಸ್ವಾಮಿಯನ್ನ ಹಣೆಯಲು ಡಿಕೆಶಿಗೆ ಬ್ರಹ್ಮಾಸ್ತ್ರ ಸಿಕ್ಕಿದಂತಾಗಿದೆ. ಹಾಗಾದ್ರೆ ಏನಿದು ಬ್ರಹ್ಮಾಸ್ತ್ರ ಅಂತ ನೋಡೋದಾದ್ರೆ, ಸಂಸದ ಸುಧಾಕರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಮಾತ್ರನೇ ಎಲ್ಲವನ್ನು ನಿರ್ಧಾರ ಮಾಡಿಲ್ಲ. ಅಂದು ಟಾಸ್ಕ್ ಫೋರ್ಸ್ ನಿರ್ಧಾರದಂತೆ ಎಲ್ಲವೂ ನಡೆದಿದೆ. ಅಂದು ಟಾಸ್ಕ್ ಫೋರ್ಸ್ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಮಂಜುನಾಥ್. ಈಗ ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಸಂಸದರಾಗಿದ್ದಾರೆ. ಟಾಸ್ಕ್ ಫೋರ್ಸ್ ಹೇಳಿದಂತೆ ಕೇಳಿದ್ದೀವಿ ಅಂತ ಹೇಳಿದ್ದಾರೆ ಸುಧಾಕರ್ ಮಾತಿನಿಂದ ಹಾಗಾದ್ರೆ ಮಂಜುನಾಥ್ಗೂ ಈ ಕಂಟಕ ಎದುರಾಗುತ್ತಾ? ಮಂಜುನಾಥ್ಗೆ ಕಂಟಕ ಎದುರಾದ್ರೆ ಡಿಕೆ ಬ್ರದರ್ಸ್ಗೆ ಬಂಪರ್. ನ್ಯಾಯಾಧೀಶ ಜಾನ್ ಮೈಕಲ್ ಕುನ್ನಾ ರಿಪೋರ್ಟ್ ಬಗ್ಗೆ ಕುತೂಹಲ ಹೆಚ್ಚಿದೆ. ಈಗ ರಿಪೋರ್ಟ್ ನಲ್ಲಿ ಏನಾದ್ರೂ ಮಂಜುನಾಥ್ ಅವರ ಹೆಸರು ಪ್ರಸ್ತಾಪ ಆಗಿದ್ಯಾ? ಮಂಜುನಾಥ್ ಕೊರಳಿಗೂ ಏನಾದ್ರೂ ಕೋವಿಡ್ ಉರುಳು ಸುತ್ತಕೊಳ್ಳುತ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ನಾನು ಈಗಾಗಲೇ ಹೇಳಿದ್ದೀನಲ್ಲಪ್ಪ ನಿನ್ನೆನೆ, ಇದು ಸಂಪೂರ್ಣ ಇದು ರಾಜಕೀಯ ಷಡ್ಯಂತ್ರ. ಮುಖ್ಯಮಂತ್ರಿಗಳು ಒಬ್ಬರು ಕೋರ್ಟ್ನಲ್ಲಿ ಅವರ ಭವಿಷ್ಯ ಡೋಲಾಮಾನವಾಗಿದೆ. ಇಂಥ ಸ್ಥಿತಿಯಲ್ಲಿ ಒತ್ತಡವನ್ನು ಮಾಡಿ ಇವತ್ತು ಏನು ರಿಟೈರ್ಡ್ ಜಡ್ಜ್ ಇದ್ದರು ಅವ್ರ ಹತ್ರ ರಾತ್ರಿ ತರಿಸ್ಕೊಂಡಿರೋಂಥ ಒಂದು ಇಂಟರಿಮ್ ರಿಪೋರ್ಟ್ ಇದೆ. ಆ ಇಂಟ್ರಿಮ್ ರಿಪೋರ್ಟ್ನ ಅಧಿಕೃತವಾಗಿ ಸರ್ಕಾರ ಹೇಳಿ ಏನಿದೆ ಅಂತೇಳಿ, ಅಥವಾ ಆ ಒಂದು ವರದಿ ಹೊರಗಡೆ ಬರಲಿ, ಆಮೇಲೆ ಅದಕ್ಕೆ ನಮ್ಮ ಸರ್ಕಾರ ಕೋವಿಡ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಮಾಡಿರುವಂಥದ್ದಲ್ಲ. ಇಡೀ ಸರ್ಕಾರ ಅದರ ಜವಾಬ್ದಾರಿ ತೆಗೆದುಕೊಂಡು ರಾಜ್ಯದ ಜನರ ಆರೋಗ್ಯವನ್ನು ಕಾಪಾಡಿದೆ. ಕೋವಿಡ್ನಿಂದ ಈ ರಾಜ್ಯ ಉತ್ತಮವಾಗಿ ನಿಯಂತ್ರಣ ಮಾಡಿದೆ. ಅದಕ್ಕೆ ಪ್ರಶಸ್ತಿನೇ ಬಂದಿದೆ ನಮ್ಮ ರಾಜ್ಯ ಸರ್ಕಾರಕ್ಕೆ. ಅರ್ಥ ಆಯ್ತಲ್ಲ? ಒಂದು ಟಾಸ್ಕ್ ಫೋರ್ಸ್, ವಿವಿಧ ತಂತ್ರಜ್ಞರಿದ್ದಂಥ ಒಂದು ಟೆಕ್ನಿಕಲ್ ಟೀಮ್ ಏನಿತ್ತು, ಅಡ್ವೈಸರಿ ಟೀಮ್ ಇತ್ತು, ಹಿರಿಯ ಅಧಿಕಾರಿಗಳಿದ್ದರು. ಪ್ರತಿಯೊಂದಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂಥ ಪರಿಣಿತಿ ಹೊಂದಿರತಕ್ಕಂಥ ಪರಿಣಿತರ ಒಂದು ತಂಡಗಳನ್ನು ಕೂಡ ನಾವು ರಚನೆ ಮಾಡಿದ್ವಿ. ಯಾವುದೊಂದು ಕೂಡ ಒಬ್ಬ ವ್ಯಕ್ತಿ ತೆಗೆದುಕೊಂಡಂಥ ನಿರ್ಣಯ ಅಲ್ಲ. ಎಲ್ಲವೂ ಕೂಡ ಒಂದು ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡಿ, ಆ ಅಧ್ಯಕ್ಷರು ಕೂಡ ಪ್ರಾರಂಭದಲ್ಲಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದರು, ಅದಾದಮೇಲೆ ರಾಮುಲು ಅವರಿದ್ದರು, ಅದಾದಮೇಲೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರಿದ್ದರು, ಕೆಲ ಕಾಲ ಡಾಕ್ಟರ್ ಅಶೋಕ್ ಅವರಿದ್ದರು. ನಾನು ಆ ತಂಡದಲ್ಲಿ ಒಬ್ಬ ಸದಸ್ಯ ಇದ್ದೆ.